ವೈದಿಕರ ಪುರೋಹಿತಶಾಹಿಗಳ ಬಹುದೊಡ್ಡ ಷಡ್ಯಂತ್ರ ಶುರುವಾಗ್ಯದ. ಅದರ ಭಾಗವಾಗಿಯೇ ಅವರು ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನ ಅವರು ಆಯೋಜನೆ ಮಾಡ್ಯಾರ. ಇವತ್ತು ಬಸವ ಕಲ್ಯಾಣದಲ್ಲಿ ಅವ್ರದ್ದು ಬಸವಾದಿ ಶರಣರ ಹಿಂದೂ ಸಮಾವೇಶ, ಅದನ್ನು ಧಿಕ್ಕರಿಸಿ ಅದನ್ನು ವಿರೋಧಿಸಿ ವಚನ ತತ್ವಗಳ ನಿಜದ ಆಶಯದೊಂದಿಗೆ ಇಲ್ಲಿ ಬಹುದೊಡ್ಡ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಶಿವಮೊಗ್ಗದಿಂದ, ಮಹಾರಾಷ್ಟ್ರದಿಂದ, ಆಂಧ್ರದಿಂದ ಮತ್ತು 15ರಿಂದ 20 ಜಿಲ್ಲೆಗಳಿಂದ ಜನತೆ 2 ದಿವಸದಲ್ಲಿ ಸ್ವಯಂ ಇಚ್ಛೆಯಿಂದ ಬಂದು ಬಸವ ತತ್ವ ನಾವು ಉಳಿಸ್ತೀವಿ, ಎಲ್ಲಾ ಪುರೋಹಿತಶಾಹಿಗಳೇ ನಿಮ್ಮ ಮಾಟ ನಡಿಲಿಕ್ಕೆ ಬಿಡಲ್ಲ ಅಂತ ಅವರು ಚೇತಾವನಿ ಎಚ್ಚರಿಕೆ ಕೊಟ್ಟಿದ್ದನ್ನ ನಮಗೆ ನಿಜವಾಗ್ಲೂ ಹೆಮ್ಮೆಯ ಸಂಗತಿ ಅದ. ಇವತ್ತಿನ ಪ್ರತಿಭಟನೆಯನ್ನ ಯಶಸ್ವಿ ಮಾಡಿದಂತ DAG स्कूल एडमिशंस आर ओपन, जहां तालीम से बनेगा आपके बच्चों का रोशन कल. RG Public School English Medium admissions are open. Nursery to 8th standard bus facility available. Your child deserve the best education. ನಿಜವಾದ ಶರಣರ ವಾರಸುದಾರರಲ್ಲಿ ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ರೈತರು, ಕೂಲಿ ಕಾರ್ಮಿಕರು ಮತ್ತೆಲ್ಲ ಸಮಸ್ತ ಜನತೆ, ವಿಚಾರವಾದಿಗಳು ಸೇರ್ಕೊಂಡು ಇವತ್ತಿನ ಈ ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಒಂದರ್ಥದಲ್ಲಿ ಅನುಭವ ಮಂಟಪವೂ ಆಗಿತ್ತು. ಎಲ್ಲರೂ ಮಾತಾಡಿದ್ದೇನಂದ್ರ ಈ ಮನುವಾದ, ಮನುಸ್ಮೃತಿ, ಜಾತಿ ವ್ಯವಸ್ಥೆ ಇದನ್ನ ಭಾರತದಿಂದ ಕಿತ್ತಿ ಬಿಸಾಡಬೇಕು. ಯಾವತ್ತೂ ಅದು ನಮ್ಮ ದೇಶದಲ್ಲಿ ಇರಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ವಚನಗಳ ಆಶಯಗಳಿದಾವ. ಸೊ ವಚನ ಸಾಹಿತ್ಯ ಅನ್ನೋದು ಅದು ಕೇವಲ ಸಾಹಿತ್ಯ ಅಲ್ಲ, ಅದು ವಚನ ತತ್ವ. ಆ ತತ್ವ ಚಿಂತನೆ ಮತ್ತು ಚಳುವಳಿಯನ್ನ ಕೊಟ್ಟಂತ ತತ್ವ. ಬಸವಾದಿ ಶರಣರು ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ ಆದಿಯಾಗಿ अक्का महादेव. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन. अब एडमिशन होगा सिर्फ ₹1 में. आज ही विजिट करें. दीनी अक़दार और जदीद दुनियावी तालीम का बेहतरीन संगम ऑर्किड्स पब्लिक स्कूल. अब एडमिशंस खुले हैं. आज ही अपने बच्चों का मुस्तकबिल महफूज बनाएं. ಈ ಸತ್ಯಕ್ಕೆ ಲಿಂಬವೇ ಆದಿಯಾಗಿ ಬಸವಾದಿ ಪ್ರಮುಖರು ಎಲ್ಲರೂ ಸೇರಿಕೊಂಡು ಒಂದು ಸಮಾನತೆಯ ನಾಡಿಗಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿದ್ದು ಇತಿಹಾಸ ಯಾವತ್ತೂ ಮರೆಯಲಿಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿನ ಈ ಪ್ರತಿಭಟನೆಯನ್ನ ಅಮೋಘವಾಗಿ ಅತ್ಯಂತ ಧೈರ್ಯ ಧೀಮಂತಿಕೆಯಿಂದ ಯಶಸ್ವಿ ಮಾಡಿದಂತ ಸಮಸ್ತರಿಗೂ ನಾನು ಹೃದಯದಿಂದ ನಮಸ್ಕಾರಗಳನ್ನ, ವಂದನೆಗಳನ್ನ ಸಲ್ಲಿಸ್ತೇನೆ. ದೆನ್ RSS ನವರು ಇಷ್ಟಕ್ಕೆ ಅವ್ರು ನಿಲ್ಲಲ್ಲ, ಮಹಾ ನಿರ್ಲಜ್ಜರು ಅವರು, ಭಾರತ ಸಮಾನತೆ ವಿರೋಧಿಗಳು ಅವರು. 2027 ಇಸ್ವಿಯಲ್ಲಿ ಬಸವ ಉತ್ಸವವನ್ನ, ಬಸವ ಭಾರತ ಉತ್ಸವವನ್ನ ಕಲ್ಯಾಣದಲ್ಲಿ ಮಾಡ್ಲಿಕ್ಕೆ ಹೊರಟಿದಾರ. ಬಸವ ಕಲ್ಯಾಣದ ಅನುಭವ ಮಂಟಪವನ್ನ ಮುಟ್ಟಿ ಮೈಲಿಗೆ ಮಾಡ್ಲಿಕ್ಕೆ ಹೊರಟಿದಾರ. ಅಲ್ಲಿ ಹೋಮ मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया. आज ही एडमिशन करें. आपके बच्चे की सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज. एडमिशंस आर ओपन. ಹವನಗಳನ್ನ ಮಾಡುವ ಮೂಲಕ ಪುರೋಹಿತಶಾಹಿ, ವೈದಿಕಶಾಹಿಯ ಅಸಮಾನತೆಯನ್ನ ಬೀಜಗಳನ್ನ ಬಿತ್ತಲಿಕ್ಕೆ ಹೊರಟಿದಾರ. ತಮ್ಮನ್ನ ತಾವು ಗಂಧದಂತೆ ತೆಗೆದುಕೊಂಡು ಈ ಅಸಮಾನತೆ ಬೀಜಗಳನ್ನ ಕಿತ್ತಿ ಬೀಸಾಡಿದ ಈ ನೆಲದಲ್ಲಿ RSSನ ಈ ಅಜೆಂಡಾ ನಮ್ಮ ಎಲ್ಲ ಬಸವ ಭಕ್ತರು, ಬಸವಾದಿ ಶರಣರ ಭಕ್ತರು ಅಂದ್ರೆ ನೀವು ಆ ಭಕ್ತರಿಗೆ ಹೋಲಿಸಬಾರ್ದು, ಅವರ ಚಿಂತನೆಗಳನ್ನ ಜಾರಿ ಮಾಡುವಂತ ನಿಜವಾದ ಅನುಯಾಯಿಗಳು ಇವರು ಯಾರು ಇದನ್ನ ಸಹಿಸಲ್ಲ. ಎಲ್ಲ ಜಾತಿ ಧರ್ಮದ ಜನತೆ ಇವತ್ತು ಒಟ್ಟಾದಂತೆ ಮುಂದಿನ ವರ್ಷ ಅವರ ನಡೆಸುವ ಷಡ್ಯಂತ್ರವನ್ನ ಅತ್ಯಂತ ಧೈರ್ಯ ಧೀಮಂತಿಕೆಯಿಂದ ಹಿಮ್ಮೆಟ್ಟಿಸ್ತೀವಿ ಅನ್ನುವ ತೀರ್ಮಾನವನ್ನ, ನಿರ್ಣಯವನ್ನ ಇವತ್ತು ಮಾಡಿದ್ದಾರೆ. ಸೊ ಇದೊಂದು ಮಹತ್ವದ ಪ್ರತಿಭಟನೆ ಅಂತ ನಾನು ಭಾವಿಸ್ತೇನೆ. ತಾವು ಹೇಳಿದ ಹಾಗೆ ಬಸವ ಭಾರತ ಉತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಲಿಂಗಾಯತ ಮಠಾಧೀಶರಿಗೆ ತಗೊಂಡು ತಾವು ವಿರೋಧ ಮಾಡ್ತಾರೆ ಅಥವಾ ತಾವು ತಮ್ಮ ನೇತೃತ್ವದಲ್ಲಿ ವಿರೋಧ ಮಾಡ್ತಾರೆ? ಒಂದನೇದಾಗಿ ವಚನ ಚಳುವಳಿಗೂ ವಚನ ಸಾಹಿತ್ಯಕ್ಕೂ ಬಸವಾದಿ ಶರಣರಿಗೂ ಮಠ ಪೀಠ ಸನ್ಯಾಸತ್ವಕ್ಕೂ ಸಂಬಂಧ ಇಲ್ಲ. ಮಠ ಪೀಠ ಸನ್ಯಾಸತ್ವಕ್ಕೂ ಸಂಬಂಧ ಇಲ್ಲ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ ಈಗಿರುವ ಮಠಗಳಲ್ಲಿ ಮಠಾಧೀಶರು, ಅಧೀಶರು ಅಂತ ಅದೆಲ್ಲ ಬೇರೆಯವರಿಗೆ ಬಳಸುವಂತ ಶಬ್ದಗಳು. ಮಠದ ಸ್ವಾಮಿಗಳೇನಿದಾರ ಅವರು ಬಸವ ತತ್ವವನ್ನ ಸರಿಯಾಗಿ ಅಧ್ಯಯನಗೈದು ತಮ್ಮ ಮಠವನ್ನ ಬಸವ ತತ್ವಕ್ಕೆ ಅನುಸರಿಸಿ ನಡೆಸಲಿಕ್ಕೆ ಪ್ರಯತ್ನ ಪಡಬೇಕು, ಅನುಸರಿಸಿ ನಡೆಸಬೇಕು. ಹಾಗೆ ಮಾಡದೆ ಹೋದ್ರ ಅವರೇ ಎಲ್ರಿಗೂ ಹೇಳಬೇಕಾದವರು. ಅವರಿಗೆ ಯಾರಾದರೂ ಹೇಳಬೇಕಾ ಬಸವ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳಿದ್ರ ನೋಡ್ರಿ, ಅಲ್ಲಮ ಪ್ರಭು ಹೇಳಿದ ಮಾತನ್ನ ಮೊದಲು ಕೇಳಬೇಕು. ಯಾವುದು ಅಲ್ಲಮ ಪ್ರಭು ಮಾತು? ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳ ನೇಣು ಬಿಗಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು ಅಂತ ಹೇಳ್ತಾರೆ. ಈ ವೇದ ಆಗಮ ಪುರಾಣಗಳೆಂಬ ಪಟ್ಟಣವ ಕುಟ್ಟು ತನ್ನುಚ್ಚು ತೌಡು ಕಾಣಿಭೋ ಅನ್ನುವ ಮಾತನ್ನ ಫಸ್ಟ್ ಮನನ ಮಾಡ್ಕೋಬೇಕಾಗಿದ್ಯಾರು? ಮಠದಲ್ಲಿರುವ ಸ್ವಾಮಿಗಳು. ಅಧೀಶರು ಅನ್ನಲ್ಲ ನಾನು, ಮಠದಲ್ಲಿರೋ ಸ್ವಾಮಿಗಳು. ಅವರು ತಮ್ಮನ್ನು ತಾವು ಯಾರಿಗೆ ಸಮರ್ಪಿಸ್ಕೋಬೇಕು? ಎನ್ನ ಅಣ್ಣ ಬಸವಣ್ಣ ಯಾರಪ್ಪ ಬಸವ ನೀನು ಅಂತ ಕೇಳಿದ್ರ ಯಾರಿಗೋ ಇವರಿಗೆ ಹುಟ್ಟಿದ ಮಗ ನಾನು ಅನ್ಲಿಲ್ಲ.
ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಡೋಹಾರ ಕಕ್ಕೆಯನ ಮನೆಯ ದಾಸಿಯ ಮಗನು, ಅವರಿಗೆ ಹುಟ್ಟಿದ ಮಗ ನಾನು, ಸಂಗಮ ಮಾಡಿದಲ್ಲಿ ಅವರಿಗೆ ಹುಟ್ಟಿದ ಮಗ ನಾನು ಅಂತ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಣ್ಣ ಬಸವಣ್ಣ ಶರಣರೇ, ಅಕ್ಕ ಸತ್ಯಕ್ಕ, ಲಿಂಬವೇ, ಸಂಕವೇ, ಎಂಥ ಜನ, ಎಂಥ ಕಾಯಿಕ ಜೀವಿಗಳು, ಎಂಥ ನಮ್ಮ ನಾಡಿನ ಸಮತೆಯ ಕನಸುಣಿಗಳು, ಸರ್ವಜನತೆಗೂ ಪ್ರೀತಿಸುವಂತ ಜನತೆ ನಮ್ಮ ನೆಲದೊಳಗೆ ಆಗೋಗಿದಾರ. ನೀವ್ಯಾಕೆ ನಿಮ್ಮನ್ನು ನೀವು ದೊಡ್ಡವ್ರು ಅನ್ಕೋತಿದ್ದೀವಿ? ನೀವು ಯಾರಿಗೆ ಕೇಳಿದ್ರು? ಯಾರಿದ್ರು ಅವತ್ತು ಶರಣರು? ದುಡಿಯೋ ವರ್ಗದ ಜನ. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕೆ, ಹಡಪದ ಅಪ್ಪಣ್ಣ, ಮೇದಾರ ಕೇತಯ್ಯ, ಪ್ರತಿಯೊಬ್ಬ ಕಾಯಿಕ ಜೀವಿಗಳು. ಒಂದು ಮಾತು ಹೇಳ, 770 ಅಮರ ಗಣಗಳನ್ನು ಉಳ್ಳವರೇ ಶರಣರು. 770 ಅಮರ ಗಣಗಳಂದ್ರೆ ಯಾರು? ಕುಳಿತುಣ್ಣವರಲ್ಲ, ದುಡಿದುಣ್ಣವರು. ದುಡಿದುಣ್ಣವರಿಗೆ ಶರಣೆಂದರು ನಮ್ಮ ಶರಣರು. ಅವರೆಲ್ಲ ಕಾಯಿಕ ಜೀವಿಗಳು. ಅದಕ್ಕೆ ಕಾಯಕದಿಂದ ಲೋಕ ಅಂತ ಹೇಳಿದ್ರು. ಮಠದಲ್ಲಿ ಕೂತ್ಕೊಂಡು ನೀವು ಭಕ್ತಾದಿಗಳನ್ನು ಬೆಳೆಸ್ಕೊಂಡು ಬಸವ ತತ್ವ ಧಕ್ಕೆ ಬಂದಾಗಲೂ ನೀವು ನಿಲ್ಲದಿಲ್ಲ ಅಂದ್ರೆ ಯಾರು ಹೇಳ್ಬೇಕು ನಿಮಗೆ? ಯಾರು ಹೇಳ್ಬೇಕು? ಬಸವ ತತ್ವವನ್ನು ಜಾರಿ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. ನೀವು ಬಸವ ತತ್ವ ಜಾರಿ ಮಾಡಲ್ಲ ಅಂದ್ರೆ ಬಸವ ತತ್ವದ ವಿರುದ್ಧದ ತತ್ವ ಇದೆಲ್ಲ, ಮನುವಾದ ತತ್ವ, ವೈದಿಕ ತತ್ವ, ಇದರಲ್ಲಿ ಉಡುಪಿದೊಳಗೆಲ್ಲ ಅಲ್ಲೋಗಿ ಮಠಾಧೀಶರ. ನಮ್ಮ ಮಠಗಳು ಬಸವ ತತ್ವ ಮಠಗಳು. ನಮ್ಮ ಮಠಕ್ಕೆ ನಡ್ಕೊಳ್ಳುವ ಜನ ನಮ್ಮ ರೈತರು, ಕೂಲಿ ಕಾರ್ಮಿಕರು, ಸಾಮಾನ್ಯ ಜನ, ಇವರೆಲ್ಲ ನಮ್ಮ ಕಾಯಿಕ ಜೀವಿಗಳು. ಈ ಕಾಯಿಕ ಜೀವಿಗಳ ಮೇಲೆ ಮಠಗಳನ್ನು ಕಟ್ಕೊಂಡು ಆಸ್ತಿಗಳನ್ನು ಮಾಡ್ಕೊಂಡು ನೀವು ಇವತ್ತಿನ ದಿನ ಇಂಥ ಒಂದು ಬಸವ ತತ್ವಕ್ಕೆ ಧಕ್ಕೆ ಬಂದಾಗ ಹೋರಾಟ ಹಿಂದೆ ತಗೊಳ್ಳೋದು ಅಂದ್ರೆ ಏನು? ಒಬ್ಬ ವ್ಯಕ್ತಿ ನಮಗೆ ಮುಖ್ಯ ಅಲ್ಲ, ತತ್ವ ಮುಖ್ಯ. ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತಾ ಇದ್ದಾರೆ. ಡಾಕ್ಟರ್ MM ಕಲಬುರ್ಗಿಯವರ ಹಣೆಗೆ ಗುಂಡಿಟ್ಟಿದ್ದು ಮಠದ ಸ್ವಾಮಿಗಳ ನೆನ್ಪು ಮಾಡ್ಕೊಳ್ಬೇಕು. ನಿಮ್ ಯಾರ ಹಣೆಗೂ ಗುಂಡಿಟ್ಟಿಲ್ಲ, ಯಾಕಂದ್ರೆ ನೀವು ತತ್ವವನ್ನ ನೀವು ಪ್ರತಿಪಾದನೆ ಮಾಡ್ತಾ ಇಲ್ಲ. ಮಾಡಿ ಪ್ರತಿಪಾದನೆ. ಯಾಕೆ ಗುಂಡಿಟ್ರು? ಅವರು ಅಧ್ಯಯನದ ಮೂಲಕ, ರಿಸರ್ಚ್ ಮೂಲಕ ಲಿಂಗಾಯತರು ಹಿಂದೂಗಳಲ್ಲ ಅನ್ನೋದನ್ನ ಹೇಳಿದ್ರು. ಅವ್ರ ಹಣೆಗೆ ಗುಂಡಿಟ್ರು. ಇವತ್ತು ಹಣೆಗೆ ಗುಂಡಿಟ್ಟವರೇ ಬಂದು ಸಮಾವೇಶ ಮಾಡ್ತಾ ಇದ್ದಾರ. ಅರ್ಥ ಆಗ್ಬಾರ್ದಾ? ಕೆಲವೊಬ್ರೆಲ್ಲ ಹೇಳಿದ್ರು, ಎಲ್ಲ ಪೊಲೀಸರಿದ್ದಾರೆ. ಪೊಲೀಸರ ಲಾಠಿಗೆ, ಪೊಲೀಸರಿಗೆ, ಅವರ ಕೇಸಿಗೆ, ಜೈಲಿಗೆ ಹೆದರವರು ಶರಣರ ವಚನಗಳನ್ನ ಪಚನ ಮಾಡ್ಕೊಳ್ಲಿಕ್ಕೆ ಆಗ್ತದಾ? ಹರಳಯ್ಯ ಮಧುವರಸ ದಂಪತಿಗಳ ಕಣ್ಣು ಕಿತ್ತಿ ಆನೆ ಕಾಲಿಗೆ ಕಟ್ಟಿ ಅಳಿಸಿದ್ರು, ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನೀವು ಸಣ್ಣ ಪೊಲೀಸರಿಗೆ ಹೆದರ್ ಬಿಡ್ತೀರಾ? ಬಸವ ತತ್ವಕ್ಕೆ ಧಕ್ಕೆ ಬಂದ್ರೆ ಮನೇಲಿ ಕೂರ್ತೀರಾ? ಯಾವ